ಈ ಪ್ರವೇಶ ಪ್ರಕ್ರಿಯೆ ಹೇಗೆ? ಅದಕ್ಕೆ ಪ್ರವೇಶ ಶುಲ್ಕ ಏನಾದರೂ ಇದೆಯಾ? ಇಲ್ಲಿ ಯಾವುದಕ್ಕೂ ಶುಲ್ಕ ಇಲ್ಲ, ಎಲ್ಲವೂ ಉಚಿತ, ಹೆಣ್ಣು ಮಕ್ಕಳಿಗೆ ಸೀಮಿತ. ನಮ್ದು ಟ್ಯಾಗ್ಲೈನ್ ಏನಂದ್ರೆ ಎಲ್ಲವೂ ಉಚಿತ, ಹೆಣ್ಣು ಮಕ್ಕಳಿಗೆ ಸೀಮಿತ. ಸೊ ಹಾಗಾಗಿ ಯಾವುದೇ ಹೆಣ್ಮಕ್ಳು ಬಂದ್ರು ಇಲ್ಲಿ ಜಾತಿ ಕೇಳಲ್ಲ, ಯಾವುದು ಜಾತಿ ಅಂತ ನಾವು ಕೇಳಲ್ಲ, ಮತ್ತೆ ಯಾವುದಕ್ಕೂ ₹1 ಹಣವನ್ನು ಕೊಡೋ ಹಾಗಿಲ್ಲ. ಅವ್ರು ಬಂದ್ರೆ ಆಮೇಲೆ ನಾವು ಅವ್ರನ್ನ ಏನೇನೋ 108 ಡಾಕ್ಯುಮೆಂಟ್ ಕೇಳಲ್ಲ. ಈಗ ಸರ್ಕಾರದ ನಿಯಮದ ಪ್ರಕಾರ ಆಧಾರ್ ಕೇಳ್ತೀವಿ, ಮತ್ತೆ ಅವರು ಯಾವ ಊರಿಂದ ಬರ್ತಾರೆ ಇಷ್ಟನ್ನು ಮಾತ್ರ ನಾವು ಕೇಳ್ತೀವಿ ಹೊರತು ನಾವು ತೀರಾ ಅವ್ರನ್ನ ಒಳಗೆ, ಯಾಕಂದ್ರೆ ಅವ್ರು ಎಷ್ಟೋ ನೊಂದು ಬಂದಿರ್ತಾರೆ. ನಮ್ಮಲ್ಲಿ ಬರೋ ಹೆಣ್ಮಕ್ಳು ಎಲ್ಲ ಸುಖವಾಗಿದ್ದವ್ರು ಬರೋದಿಲ್ಲ, ಅನಾಥರಾಗಿರ್ತಾರೆ, ಅಥವಾ ಅಪ್ಪ ಅಮ್ಮಂಗೆ ಸಾಕಾಗದೇ ಇರ್ಬೋದು, ಅಥವಾ ತಾಯಿ ಒಬ್ಬರೇ ನೋಡ್ಕೊತಾ ಇರ್ತಾರೆ, ಅವ್ರಿಗೂ ಆಗದೇ ಇರ್ಬೋದು, ಇಂಥವ್ರು ಬರ್ತಾರೆ. ಅವ್ರ ಚರಿತ್ರೆ ಕೇಳಿ ಅವ್ರನ್ನ ಮನಸ್ಸಿಗೆ ನೋವು ಮಾಡಿ ಅದು ಸೇರಿಸ್ಕೊಳ್ಳೋ ಅಂಥ ನಮ್ಮದು ಆ ಒಂದು ಪದ್ಧತಿನೇ ಇಲ್ಲ. ಬಂದವ್ರಿಗೆ ನಗನಗ್ತಾ ಕರ್ಕೋತೀವಿ. ಅವರು ನಮ್ಮ ಉದ್ದೇಶ ಏನಂದರೆ ಅವರು ಅವ್ರ ಮನೆಯಲ್ಲಿರೋದಕ್ಕಿಂತ ಹೆಚ್ಚಾಗಿ ನಮ್ಮ ಆಶ್ರಮದಲ್ಲಿ ಖುಷಿಯಾಗಿ ಸಂತೋಷವಾಗಿರಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಅಂದರೆ ಅಪ್ಪ ಅಮ್ಮನ ಮನೇಲಿ ಇಲ್ಲ ಅದಕ್ಕೆ ಅನ್ನೋ ಒಂದು ಯಾವುದೇ ಭಾವನೆನೂ ಅವರು ಬರದೇ ಇದ್ದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು.